ಆಪರೇಷನ್ ಸಿಂಧೂರ ಕೇವಲ ಪಹಲ್ಗಾಮ್ ದಾಳಿಗೆ ಮಾತ್ರ ಮಾಡಿದ ಪ್ರತಿದಾಳಿಯಾಗಿರಲಿಲ್ಲ. ಈ ಹಿಂದೆ ಭಾರತದ ಮೇಲೆ ನಡೆದಿದ್ದ ಭಯೋತ್ಪಾದಕ ದಾಳಿಗಳಿಗೂ ಸೇಡು ತೀರಿಸಿಕೊಂಡಿದೆ ಭಾರತ. ಇದು ಕೇವಲ ಆರಂಭವಷ್ಟೇ. ಮುಂದೆ ಪಾಕಿಸ್ತಾನದ ಉಗ್ರರು ಬಾಲ ಬಿಚ್ಚಿದರೆ ಇನ್ನಷ್ಟು ಉಗ್ರ ತಾಣಗಳು ನಾಶವಾಗುವುದು ಗ್ಯಾರಂಟಿ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯಿಂದ ಮೇ 7ರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು. ಈ ಪ್ರತಿದಾಳಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಉಗ್ರ ನೆಲೆಗಳಲ್ಲಿ ಠಿಕಾಣಿ ಹೂಡಿದ್ದ 80ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದು ನಮಗೆಲ್ಲ ಗೊತ್ತಿದೆ. ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಾಚರಣೆಯ ವಿವರಗಳನ್ನು ತಿಳಿಸುವಾಗ ಕರ್ನಲ್ ಸೋಫಿಯಾ ಖುರೇಶಿ ಅವರು ಒಂದು ಮಾತನ್ನ ಹೇಳಿದ್ರು. ಪಾಕಿಸ್ತಾನದ ಮರ್ಕಜ್ ತೈಬಾ ಮುರಿಡ್ಗೆ ಉಗ್ರರ ಶಿಬಿರದ ಮೇಲೆ ದಾಳಿ ಮಾಡಲಾಗಿದೆ. ಇಲ್ಲೇ ಮುಂಬೈ ದಾಳಿಯ ಭಯೋತ್ಪಾದಕರಿಗೆ ತರಬೇತಿ ನೀಡಲಾಗಿತ್ತು. ಅಜ್ಮಲ್ ಕಸಬ್ ಮತ್ತು ಡೇವಿಡ್ ಹೆಡ್ಲಿ ಕೂಡ ಇದೇ ತರಬೇತಿ ಶಿಬಿರದಲ್ಲಿ ಟ್ರೈನಿಂಗ್ ಅನ್ನ ಪಡೆದಿದ್ದರು. ಮುಂಬೈ ದಾಳಿ ಇಡೀ ಭಾರತವನ್ನ ಕಂಗೆಡಿಸಿದ ದಾಳಿ. ಕೇವಲ 10 ಉಗ್ರರು 3 ದಿನಗಳ ಕಾಲ ಭಾರತದ ಆರ್ಥಿಕ ರಾಜಧಾನಿಯನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದರು. ಈ ದಾಳಿಗೆ 164 ನಾಗರಿಕರು ಬಲಿಯಾಗಿದ್ದರು. ದಕ್ಷ ಪೊಲೀಸ್ ಅಧಿಕಾರಿಗಳು, ಯೋಧರು ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ದರು. ಈ ಬೀಭತ್ಸ ದಾಳಿಯ ತರಬೇತಿ ಶಿಬಿರವನ್ನ 17 ವರ್ಷಗಳ ಬಳಿಕ ಉಡೀಸ್ ಮಾಡಲಾಗಿದೆ. ಈ ಮೂಲಕ ಭಾರತವು ನಮ್ಮ ಈ ಪ್ರತಿದಾಳಿ ಕೇವಲ ಪಹಲ್ಗಾಮ್ ದಾಳಿಗೆ ಮಾತ್ರ ಅಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ಮತ್ತು ಉಗ್ರರಿಗೆ ನೀಡಿದೆ. ಇದಷ್ಟೇ ಅಲ್ಲ, ಇನ್ನೊಂದು ಮುಖ್ಯ ದಾಳಿ ಎಂದರೆ ಅಂತಾರಾಷ್ಟ್ರೀಯ ಗಡಿ ರೇಖೆಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಮರ್ಕಜ್ ಸುಬಾನಲ್ಲಾಹ್ ಟೆರರ್ ಕ್ಯಾಂಪ್. ಇದು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯ ಕೇಂದ್ರ ಕಚೇರಿ. ಇಲ್ಲಿಂದಲೇ ಭಾರತಕ್ಕೆ ಅನೇಕ ಉಗ್ರರನ್ನ ತರಬೇತುಗೊಳಿಸಿ ದಾಳಿ ಮಾಡಲು ಕಳುಹಿಸಿದ್ದಾರೆ. ಮುಖ್ಯವಾಗಿ ಈ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ. 1993ರ ಮುಂಬೈ ಸರಣಿ ಸ್ಫೋಟದ ಮುಖ್ಯ ಆರೋಪಿಯಾಗಿದ್ದ ಈತನನ್ನ ಬಿಡುಗಡೆಗೊಳಿಸಲು 1999ರಲ್ಲಿ ಕಂದಹಾರ್ ವಿಮಾನ ಅಪಹರಣವನ್ನ ಮಾಡಲಾಗುತ್ತದೆ. ವಿಮಾನದಲ್ಲಿರುವ ಜನಸಾಮಾನ್ಯರ ರಕ್ಷಣೆಗಾಗಿ ಆಗಿನ ಕೇಂದ್ರ ಸರ್ಕಾರ ವಿಧಿ ಇಲ್ಲದೆ ಈತನನ್ನ ಬಿಡುಗಡೆಗೊಳಿಸಿ ಕಳುಹಿಸುತ್ತೆ. ಇದಾದ 2 ವರ್ಷಗಳಲ್ಲಿ ಈತನ ಸಂಘಟನೆಯ ನೇತೃತ್ವದಲ್ಲಿ ಸಂಸತ್ತಿನ ಮೇಲೆ ದಾಳಿ ಮಾಡಲಾಗುತ್ತದೆ. 2008ರ ಮುಂಬೈ ದಾಳಿಯಲ್ಲೂ ಈತನ ಪಾತ್ರವಿದೆ. 2016ರ ಪಠಾನ್ಕೋಟ್ ದಾಳಿ, 2019ರ ಪುಲ್ವಾಮಾ ದಾಳಿಯಲ್ಲೂ ಈತನ ಪಾತ್ರವಿದೆ. ಇದೀಗ ಈತನ ಭವ್ಯ ಬಂಗಲೆಯಂತಿದ್ದ ಮುಖ್ಯ ಕಚೇರಿಯನ್ನೇ ಭಾರತೀಯ ಸೇನೆ ಢಮ್ ಎಂದು ಉಡಾಯಿಸಿದ್ದು, ಈತನ ಕುಟುಂಬದ 10ಕ್ಕಿಂತಲೂ ಹೆಚ್ಚು ಮಂದಿಯನ್ನ ಜನ್ನತ್ಗೆ ರವಾನೆ ಮಾಡಲಾಗಿದೆ. ಉರಿ ದಾಳಿಗೆ ಪ್ರತಿಯಾಗಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು ಅಥವಾ ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಗಿರಬಹುದು. ಆಯಾಯ ಉಗ್ರರ ನೆಲೆಗಳಿಗೆ ಮಾತ್ರ ಪ್ರತಿದಾಳಿ ಮಾಡಲಾಗಿತ್ತು. ಆದರೆ ಈ ಬಾರಿ ಪಹಲ್ಗಾಮ್ ದಾಳಿಗೆ ಮಾತ್ರ ಮಾಡಿದ ಪ್ರತಿದಾಳಿ ಆಗಿರಲಿಲ್ಲ. ಹಿಂದಿನ ಬಹುತೇಕ ದಾಳಿಗಳಿಗೆ ಭಾರತ ಸೇಡು ತೀರಿಸಿಕೊಂಡಿದೆ. ಇದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಯೋತ್ಪಾದಕ ಸಂಘಟನೆಗಳ ಮೂಲಕ ದಾಳಿ ನಡೆಸಿದರೆ ಇನ್ನಷ್ಟು ಪ್ರತೀಕಾರ ನೀಡಲು ಭಾರತ ಸಜ್ಜಾಗಿದೆ.